ಇಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಥ್ರೆಡ್ ಈಸ್ ಯೂಸ್ಡ್ ಫಾರ್ ಲೀಡ್ ಸ್ಕ್ರೂ ಆಫ್ ಲೇತ್, ಸ್ಪಿಂಡಲ್ ಆಫ್ ವೈಸ್ ಆ್ಯಂಡ್ ಲಿಫ್ಟಿಂಗ್ ಮಷಿನ್ ಸಚ್ ಆಸ್ ಜಾಕ್. ಸೊ ಇವುಗಳಲ್ಲಿ ಯಾವ ಟೈಪ್ ಆಫ್ ಥ್ರೆಡ್ನ ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆಯಲ್ಲಿ ಕೇಳ್ತಾನೆ. ನಮಗೆ 4 ಆಪ್ಷನ್ಸ್ ಇದೆ: ಸೆಲ್ಲರ್ ಥ್ರೆಡ್ಡು, ಸ್ಕ್ವೈರ್ ಥ್ರೆಡ್ಡು, ಆಕ್ಮಿ ಥ್ರೆಡ್ಡು ಹಾಗೂ ಬಟ್ರೆಸ್ ಥ್ರೆಡ್. ಸೊ ಸೆಲ್ಲರ್ ಥ್ರೆಡ್ ಎಲ್ಲಿ ಯೂಸ್ ಮಾಡ್ತೀವಿ? ಇದು ಏನು ಆ್ಯಂಗಲ್ ಇದೆ ನೋಡಿ, ಇಲ್ಲಿ ಆ್ಯಂಗಲ್ ಬಂದು 60 ಡಿಗ್ರಿ ಇರುತ್ತೆ ಯಾವುದು ಸೆಲ್ಲರ್ ಥ್ರೆಡ್ದು. ಇದನ್ನು ನಾವು ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಅಂತಲೂ ಕರಿತೀವಿ. ಇದನ್ನು ನಾವು ಬೋಲ್ಟ್ಸು, ನಟ್ಸು, ಸ್ಕ್ರೂ ಮತ್ತು ಟೇಪರ್ಡ್ ಹೋಲ್ಸಲ್ಲಿ ಯೂಸ್ ಮಾಡ್ತೀವಿ. ಯಾವುದನ್ನ? ಸೆಲ್ಲರ್ ಥ್ರೆಡ್ನ. ಹಾಗಾಗಿ ಪ್ರಶ್ನೆಗೆ ಉತ್ತರ ಇದಲ್ಲ. ನೆಕ್ಸ್ಟ್ ನೋಡಿ, ಸ್ಕ್ವೈರ್ ಥ್ರೆಡ್ ಬಂದರೆ ಸ್ಕ್ವೈರ್ ಥ್ರೆಡ್ ಫೀಡ್ ಮೆಕ್ಯಾನಿಕ್ಸ್ ಆಫ್ ಮಷಿನ್ ಟೂಲ್ಸಲ್ಲಿ, ವಾಲ್ಸಲ್ಲಿ, ಸ್ಪಿಂಡಲ್ಸಲ್ಲಿ, ಸ್ಕ್ರೂ ಜಾಕ್ಸು ಮತ್ತು ಲೀಡ್ ಸ್ಕ್ರೂ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗಬೇಕು? ಸ್ಕ್ವೈರ್ ಥ್ರೆಡ್ ಆಗಬೇಕು. ಇನ್ನು ಆಕ್ಮಿ ಥ್ರೆಡ್ ನೋಡೋದಾದರೆ ಆಕ್ಮಿ ಥ್ರೆಡ್ ಎಂಗೇಜ್ಮೆಂಟು, ಡಿಸೆಂಗೇಜ್ಮೆಂಟ್ ಯಾವುದ್ರದ್ದು? ಸ್ಪ್ಲಿಟ್ ನಟ್ದು. ಯಾವುದ್ರ ಜೊತೆ? ಲೀಡ್ ಸ್ಕ್ರೂ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಯಾವ ಥ್ರೆಡ್ನ? ಆಕ್ಮಿ ಥ್ರೆಡ್ನ. ಎಂಗೇಜ್ ಮಾಡೋದಕ್ಕೆ, ಡಿಸೆಂಗೇಜ್ ಮಾಡೋದಕ್ಕೆ ಯಾವುದನ್ನು? ಸ್ಪ್ಲಿಟ್ ನೆಟ್ನ. ಯಾವುದ್ರ ಜೊತೆಗೆ? ಲೀಡ್ ಸ್ಕ್ರೂ ಜೊತೆಗೆ. ಅಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡುವಂಥ ಥ್ರೆಡ್ ಯಾವುದು? ಆಕ್ಮಿ ಥ್ರೆಡ್. ಇದನ್ನು ನಾವು ಮೋಷನ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ ಆಕ್ಮಿ ಥ್ರೆಡ್. ಜಸ್ಟ್ ನಿಮಗೆ ಇಷ್ಟು ನೆನಪಿಟ್ಕೊಳ್ಳಿ, ಸ್ಪ್ಲಿಟ್ ನಟ್ನ ಲೀಡ್ ಸ್ಕ್ರೂ ಜೊತೆಗೆ ಎಂಗೇಜ್ ಮಾಡೋದಕ್ಕೆ ಯಾವ ಟೈಪ್ ಆಫ್ ಥ್ರೆಡ್ ಯೂಸ್ ಮಾಡ್ತೀವಿ ಅಂದರೆ ಆಕ್ಮಿ ಥ್ರೆಡ್ ಅಂತ ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಟ್ರೆಸ್ ಥ್ರೆಡ್ ಇದೆ. ಸೊ ಬಟ್ರೆಸ್ ಥ್ರೆಡ್ ಏನಾಗಬೇಕು? ಸ್ಪಿಂಡಲ್ಸ್ ಆಫ್ ಎ ಬೆಂಚ್ ವೈಸ್ನಲ್ಲಿ ಯೂಸ್ ಮಾಡಬೇಕು. ಯಾವುದು? ಬಟ್ರೆಸ್ ಥ್ರೆಡ್. ಸೊ ನಮ್ಮ ಪ್ರಶ್ನೆಗೆ ಲೀಡ್ ಸ್ಕ್ರೂ ಆಫ್ ಲೇತು ಮತ್ತು ಇನ್ನೊಂದು ಸ್ಪಿಂಡಲ್ ಆಫ್ ಬೆಂಚ್ ವೈಸು, ಲಿಫ್ಟಿಂಗ್ ಮಷಿನ್ ಜಾಕ್ಗೆ ಸ್ಕ್ವೇರ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ತೀವಿ, ಅದು ಸ್ಕ್ವೇರ್ ಥ್ರೆಡ್. ಸೊ ಇಷ್ಟನ್ನು ನೀವು ನೆನಪಿಟ್ಕೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. M10 by 1.5 ಥ್ರೆಡ್, ವಾಟ್ ಶುಡ್ ಬಿ ದಿ ಸೈಜ್ ಆಫ್ ದಿ ಟ್ಯಾಪ್ ಡ್ರಿಲ್? ನೋಡಿ, ನಮಗೆ ಮೊದಲನೇದಾಗಿ ಫಾರ್ಮ್ನ ನೋಡೋಣ. ಟ್ಯಾಪ್ ಡ್ರಿಲ್ಗೆ ಏನಿದೆ ಫಾರ್ಮ್ ಅಂತ ನೋಡೋಣ. ಟ್ಯಾಪ್ ಡ್ರಿಲ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಮೈನಸ್ ಪಿಚ್ ಆಗಿರುತ್ತೆ. ಇಲ್ಲಿ ನಮಗೆ M10 ಅಂತ ಏನು ಕೊಟ್ಟಿರ್ತಾರೆ, ಇದು ಮೇಜರ್ ಡಯಾಮೀಟರ್ ಆಗಿರುತ್ತೆ, ಇದು ನಮಗೆ ಪಿಚ್ ಆಗಿರುತ್ತೆ. ನಿಮ್ಗೆ ಯಾವಾಗಾದರೂ M10 ಅಂತ ಕೊಟ್ಟರೆ ಅಂತಂದರೆ ಇದು ಮೇಜರ್ ಡಯಾಮೀಟರ್, ಅದ್ರ ಪಕ್ಕದಲ್ಲಿ ಇಂಟು ಏನು ಕೊಟ್ಟಿರ್ತಾರೆ ಅದು ಪಿಚ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಮೇಜರ್ ಡಯಾಮೀಟರ್ ಇದೇನಾಗಿರುತ್ತೆ? ಪಿಚ್ ಆಗಿರುತ್ತೆ. ಯಾವಾಗೂ ಥ್ರೆಡ್ ಸ್ಪೆಸಿಫಿಕೇಶನ್ ಆ ಥರ ಇರುತ್ತೆ. ಸೊ ನಮಗೆ ಟ್ಯಾಪ್ ಡ್ರಿಲ್ಗೆ ಹೆಂಗೆ ಮಾಡ್ಬೋದು? ಟ್ಯಾಪ್ ಡ್ರಿಲ್ ಈಸ್ ಈಕ್ವಲ್ ಟು ಮೇಜರ್ ಡಯಾಮೀಟರ್ ಎಷ್ಟಿದೆ? 10 ಮೈನಸ್ ಪಿಚ್ ಎಷ್ಟಿದೆ? 1.5. ಸೊ ಎಷ್ಟಾಯಿತು? 8.5 mm ಆಯಿತು. ಸೊ ಉತ್ತರ ಏನಾಗಬೇಕು? ಆಪ್ಷನ್ ಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಬೇಕು. ನೆಕ್ಸ್ಟ್ ಇನ್ನು 83 ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಟೂಲ್ ಈಸ್ ಯೂಸ್ಡ್ ಫಾರ್ ಅಕ್ಯುರೇಟ್ ಮಾರ್ಕಿಂಗ್ ಆ್ಯಂಡ್ ಫಾರ್ ಸೆಂಟರಿಂಗ್ ಎ ಜಾಬ್ ಅಕ್ಯುರೇಟ್ಲಿ ಆನ್ ಎ ಲೇತ್ ಮೆಷಿನ್? ಸೊ ಆಪ್ಷನ್ಸ್ ಬಂದು ಸ್ಕ್ರೈಬರ್, ಡಿವೈಡರ್, ಟೆರಮೆಲ್ ಹಾಗೂ ಸರ್ಫೇಸ್ ಗೇಜ್. ಈ 4 ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ಕ್ರೈಬರ್ ಏನಕ್ಕೆ ಯೂಸ್ ಮಾಡ್ತೀವಿ? ಲೀನಿಯರ್ ಮೆಷರ್ಮೆಂಟ್ಸ್ ಅಥವಾ ಸ್ಟ್ರೈಟ್ ಲೈನ್ಸ್ನ ಮಾರ್ಕ್ ಮಾಡೋದಕ್ಕೆ ಸ್ಕ್ರೈಬರ್ನ ಯೂಸ್ ಮಾಡ್ತೀವಿ. ಇದು ಆಪ್ಷನ್ ಆಗಲ್ಲ. ಇಲ್ಲಿ ನಮ್ಗೇನು ಕೇಳಿದಾನೆ? ಅಕ್ಯುರೇಟ್ ಮತ್ತು ಹಾಗೂ ಸೆಂಟ್ರಿಂಗ್ ಆಫ್ ಜಾಬ್ ಆನ್ ಮಷಿನ್ ಲೇತ್ಗೆ. ಸೊ ಡಿವೈಡರ್ ನಿಮ್ಗೆ ಗೊತ್ತಿದೆ, ಆರ್ಕ್ಸ್ ಸರ್ಕಲ್ಸ್ ಆಫ್ ಸ್ಮಾಲರ್ ಒನ್ಸ್ ಮಾಡೋದಕ್ಕೆ. ಟೆರಾಮೆಲ್ ಬಂದು ಆರ್ಕ್ಸ್ ಸರ್ಕಲ್ಸೇ ಬಟ್ ಲಾರ್ಜರ್ ಒನ್ ಮಾಡೋದಕ್ಕೆ. ಇವೆರಡಕ್ಕೆ ಡಿಫ್ರೆನ್ಸ್ ಏನಂದರೆ ಇದು ಸ್ಮಾಲರ್ ಒನ್ ಮಾಡುತ್ತೆ, ಇದು ದೊಡ್ಡದು ಲಾರ್ಜರ್ ಒನ್ ಮಾಡುತ್ತೆ, ಟೆರಾಮೆಲು ಡಿವೈಡರು. ಇನ್ನು ಸರ್ಫೇಸ್ ಗೇಜ್ ಇದೆ ನಮಗೆ ಬೇಕಾಗಿರೋಂಥ ಆನ್ಸರ್. ಅಕ್ಯುರೇಟ್ ಮಾರ್ಕಿಂಗ್ ಆ್ಯಂಡ್ ಸೆಂಟ್ರಿಂಗ್ ಆಫ್ ಎ ಜಾಬ್ ಯಾವುದು? ಸರ್ಫೇಸ್ ಗೇಜ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಗನ್ ಮೆಟಲ್ ವಿಚ್ ಈಸ್ ಯೂಸ್ಡ್ ಇನ್ ಜರ್ನಲ್ ಬೇರಿಂಗ್. ನೋಡಿ ಇಲ್ಲಿಂದ ನಿಮ್ಗೆ ಏನು ತಿಳ್ಕೊಬೋದು? ಜರ್ನಲ್ ಬೇರಿಂಗಲ್ಲಿ ಯಾವ ಮೆಟಲ್ ಯೂಸ್ ಮಾಡ್ತೀವಿ? ಗನ್ ಮೆಟಲ್ ಯೂಸ್ ಮಾಡ್ತೀವಿ. ಜರ್ನಲ್ ಬೇರಿಂಗಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಗನ್ ಮೆಟಲ್ ಯೂಸ್ ಮಾಡ್ತೀವಿ. ಹಾಗೆ ಇದು ಗನ್ ಮೆಟಲ್ದು ಕಾಂಪೋಸಿಷನ್ ನಿಮ್ಗೆ ಗೊತ್ತಾಗಬೇಕು. 88% ಕಾಪರ್ ಇರುತ್ತೆ, 10% ಟಿನ್ ಇರುತ್ತೆ, 2% ಜಿಂಕ್ ಇರುತ್ತೆ. 88% ಕಾಪರು, 88% ಕಾಪರು, 10% ಜಿಂಕು, 10% ಟಿನ್. ಇದು SN ಅಂದರೆ ಟಿನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೂ 2% ಏನಿರುತ್ತೆ? ಜಿಂಕ್ ಇರುತ್ತೆ. ಸೊ ಪ್ರಶ್ನೆಗೆ ಉತ್ತರ ಏನಾಗಬೇಕು? ಆಪ್ಷನ್ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಬೇಕು. ಇದನ್ನು ನೆನ್ಪಿಟ್ಕೊಳ್ಬೇಕು. ಗನ್ ಮೆಟಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಜರ್ನಲ್ ಬೇರಿಂಗಿಗೆ ಯೂಸ್ ಮಾಡ್ತೀವಿ. ಅದು ಕಾಂಪೋಸಿಷನ್ 88% ಕಾಪರು, 10% ಜಿಂಕ್ ಟಿನ್ ಹಾಗೂ 2% ಜಿಂಕ್ ಇರುತ್ತೆ. ನೆಕ್ಸ್ಟ್ ಇನ್ನು 85 ನೋಡ್ರಿ. ರಾಟರನ್ನು ಟೂಲ್ ಸ್ಟೀಲು, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್ ಕೊಟ್ಟಿದ್ದಾರೆ. ಅವುಗಳ ಬಳಕೆ, ಅವುಗಳ ಯೂಸ್ ಮಾಡಿರೋಂಥ ಮೆಟಲ್ಸ್ ಟೂಲ್ಸ್ ಬಗ್ಗೆ ಇಲ್ಲಿ ಕೇಳಿದ್ದಾನೆ. ಸೊ ಮ್ಯಾಸಿವ್ ಫಾಲೋಯಿಂಗ್ ಕೇಳ್ತಾ ಇದ್ದಾನೆ ಇಲ್ಲಿ. ನಿಮ್ಗೆ ಗೊತ್ತೇ ಇರಬೇಕು, ಹೈ ಕಾರ್ಬನ್ ಸ್ಟೀಲ್ ಕಮರ್ಷಿಯಲ್ ಬೀಮ್ಸ್ಗೆ ಯೂಸ್ ಮಾಡ್ತೀವಿ. ಕ್ರೇನ್ ಹುಕ್ಕು ರಾಟ್ ಐರನ್ ಯೂಸ್ ಮಾಡ್ತೀವಿ. ಇಲ್ಲಿ ಕ್ರೇನ್ ಹುಕ್ ಏನು? ರಾಟ್ ಐರನ್. ಕ್ರೇನ್ ಹುಕ್ಕು ಬಂದು ರಾಟ್ ಐರನ್ನು. ಸೊ ಕ್ರೇನ್ ಹುಕ್ಕಿಲ್ಲಿ ಏನಿದೆ? ಬಿ ಇದೆ. ಎಗೆ ಇದು 2 ಆಗಲಿ, ಇದು 3 ಆಗಲಿ, ಇದು 4 ಆಗಲಿ. ಸೊ ಎಗೆ ಏನಾಯಿತು? 2 ಆಯಿತು. ನೆಕ್ಸ್ಟು ಬಿ ಟೂಲ್ ಸ್ಟೀಲ್ ಅಂದರೆ ಹೈ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಹೈ ಕಾರ್ಬನ್ ಸ್ಟೀಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ? ಸೊ ಹೈ ಕಾರ್ಬನ್ ಸ್ಟೀಲ್ ಬಂದು ಕಮರ್ಷಿಯಲ್ ಬೀಮ್ಸ್ಗೆ ಯೂಸ್ ಮಾಡ್ತೀರಾ. ಕಮರ್ಷಿಯಲ್ ಬೀಮ್ಸ್ ಹೈ ಕಾರ್ಬನ್ ಸ್ಟೀಲ್. ಇಲ್ಲಿ ಡೀಗ್ ಇದೆಯಲ್ಲ, ಅದು ಡೀಗ್ ನೋಡೋಣ. ಹೈ ಕಾರ್ಬನ್ ಸ್ಟೀಲ್ ಬಂದು ಕಮರ್ಷಿಯಲ್ ಬೀಮ್ಸ್ಗೆ ಯೂಸ್ ಮಾಡ್ತೀವಿ.
ಮತ್ತು ನೆಕ್ಸ್ಟು ರಾಟ್ ಐರನ್ ಬಂದು ಇದು ಕಿರೇನುಕ್ ಆಯಿತು. ಮಿಲ್ಲಿಂಗ್ ಕಟರ್ ಒಂದಿದೆ. ಮಿಲ್ಲಿಂಗ್ ಕಟರ್ ಬಂದು ಹೈ ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೀವಿ. ಮಿಲ್ಲಿಂಗ್ ಕಟರ್ ಬಂದು ಹೈ ಸ್ಪೀಡ್ ಸ್ಟೀಲ್, ಸಾರಿ ಸ್ವಲ್ಪ ರೀಚೇಂಜ್ ಮಾಡ್ಕೊಳ್ಳಿ. ಮಿಲ್ಲಿಂಗ್ ಕಟರ್ ಏನಿದೆಲ್ಲ ಅದು ಹೈ ಸ್ಪೀಡ್ ಸ್ಟೀಲ್ ಯೂಸ್ ಮಾಡ್ತೀವಿ. ಇಲ್ಲಿ ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ ಬರ್ದಿದ್ದೀವಲ್ಲ, ಟೂಲ್ ಸ್ಟೀಲ್ನೇ ಹೈ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಹೈ ಸ್ಪೀಡ್ ಸ್ಟೀಲ್ ಇದು. ಸೊ ಮಿಲ್ಲಿಂಗ್ ಕಟರ್ ಬಂದು ಹೈ ಸ್ಪೀಡ್ ಸ್ಟೀಲ್ ಯೂಸ್ ಮಾಡ್ತೀವಿ. ಇನ್ಯಾವುದು ಮೀಡಿಯಂ ಕಾರ್ಬನ್ ಸ್ಟೀಲ್ ಇದೆ, ಅದು ಮೀಡಿಯಂ ಕಾರ್ಬನ್ ಸ್ಟೀಲ್ ಬಂದು ಹ್ಯಾಮರ್ಸ್. ಹೇಳಬೇಕಂದ್ರೆ ಹ್ಯಾಮರ್ಸ್ಗೆ ನಾವು ಡ್ರಾಪ್ ಫೋರ್ಜ್ಡ್ ಸ್ಟೀಲ್ ಯೂಸ್ ಮಾಡ್ತೀವಿ. ಏನನ್ನ ಡ್ರಾಪ್ ಫೋರ್ಜ್ಡ್ ಸ್ಟೀಲ್ ಯೂಸ್ ಮಾಡ್ತೀವಿ. ಕೊಡದೇ ಇರೋ ಕಾರಣದ ಮೀಡಿಯಂ ಕಾರ್ಬನ್ ಸ್ಟೀಲ್ನ ಆಯ್ಕೆ ಮಾಡಿರಿ. ಸೊ ಏನಂತಾಯಿತು, ಟೂಲ್ ಸ್ಟೀಲ್ ಹೈ ಕಾರ್ಬನ್ ಸ್ಟೀಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಟೂಲ್ ಸ್ಟೀಲ್ನ ಯಾವುದಕ್ಕೆ ಯೂಸ್ ಮಾಡ್ತೀರಿ, ಹ್ಯಾಮರ್ಸ್ಗೆ. ಹೈ ಕಾರ್ಬನ್ ಸ್ಟೀಲ್ ಯಾವುದಕ್ಕೆ ಯೂಸ್ ಮಾಡ್ತೀರಾ ನೀವು, ಸೊ ಹೈ ಕಾರ್ಬನ್ ಸ್ಟೀಲ್ ಅಂದರೆ ಟೂಲ್ ಸ್ಟೀಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಕಮರ್ಷಿಯಲ್ ಬೀಮ್ಗೆ ಯೂಸ್ ಮಾಡ್ತೀವಿ. ಬಿಗೆ 4 ಆಗಲಿ. ನೆಕ್ಸ್ಟ್ ಸಿ ಮೀಡಿಯಂ ಕಾರ್ಬನ್ ಸ್ಟೀಲ್ ಬಂದು 1 ಆಗುತ್ತೆ. ಇನ್ನು ಡಿ ಬಂದು ಯಾವುದಕ್ಕಾಗುತ್ತೆ, ಹೈ ಸ್ಪೀಡ್ ಸ್ಟೀಲ್ ಬಂದು ಮಿಲ್ಲಿಂಗ್ ಕಟರ್, ಡಿಗೆ 3. ಸೊ ಆಪ್ಷನ್ ನಿಮಗೆ ಯಾವುದಿರುತ್ತೆ ಈ ಸೀರೀಸ್ನ ಫಾಲೋ ಮಾಡೋದು ಅದನ್ನು ಆನ್ಸರ್ ಸೆಲೆಕ್ಟ್ ಮಾಡಿ. ಇನ್ನು ಶಾರ್ಟ್ಸ್ ಅಂತ ಹೇಳ್ಕೊಳ್ರಿ, ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡ್ಕೊಳ್ತೀವಿ. ಇನ್ನು 86 ಬರೋಣ. ಮ್ಯಾಚ್ ದಿ ಫಾಲೋಯಿಂಗ್ ಫಾರ್ ಕೋಲ್ಡ್ ಚಿಸಲ್. ಇಲ್ಲಿ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಆ ಮೆಟೀರಿಯಲ್ಗೆ ಕಟಿಂಗ್ ಆ್ಯಂಗಲ್ ಏನಿರಬೇಕಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಈ ಡಾಟಾ ತಿಳ್ಕೊಡ್ರೆ ಈ ಆನ್ಸರ್ ಈಸಿಯಾಗಿ ಮಾಡ್ಬೋದು. ಮೈಲ್ಡ್ ಸ್ಟೀಲ್ಗೆ 55 ಡಿಗ್ರಿ ಇರಬೇಕು, ಕ್ಯಾಸ್ಟ್ ಐರನ್ಗೆ 60 ಡಿಗ್ರಿ ಇರಬೇಕು, ಟೂಲ್ ಸ್ಟೀಲ್ಗೆ 65, ಕಾಪರ್ಗೆ 45 ಡಿಗ್ರಿ, ಅಲ್ಯೂಮಿನಿಯಂಗೆ 30 ಡಿಗ್ರಿ, ಬ್ರಾಸ್ಗೆ 50 ಡಿಗ್ರಿ ಇರಬೇಕು. ಸೊ ಮೈಲ್ಡ್ ಸ್ಟೀಲ್ಗೆ ನಮಗೆ ಎಷ್ಟಿದೆ, ಮೈಲ್ಡ್ ಸ್ಟೀಲ್ಗೆ 55 ಡಿಗ್ರಿ, 1ಗೆ ಬಿ ಆಗಲಿ, ABCD ಅಂತ ತೊಗೊಂಡ್ರೆ 1ಗೆ ಬಿ ಆಗುತ್ತೆ. ನೆಕ್ಸ್ಟ್ ಕಾಪರ್ಗೆ ಯಾವುದಾಗುತ್ತೆ ನೋಡಿ 45 ಡಿಗ್ರಿ, ಎಲ್ಲಿದೆ ಎ ಇದೆ. ನೆಕ್ಸ್ಟ್ ಅಲ್ಯೂಮಿನಿಯಂ 3, ಅಲ್ಯೂಮಿನಿಯಂಗೆ ಏನಿದೆ, ಅಲ್ಯೂಮಿನಿಯಂ 30 ಡಿಗ್ರಿ ಇದೆ, ಅಲ್ಯೂಮಿನಿಯಂ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸಿ ನಾವು ಬ್ರಾಸ್ ಬಂದು 50 ಡಿಗ್ರಿ, ಇದನ್ನು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಆಪ್ಷನಲ್ಲಿ ಇದಿರುತ್ತೆ, ನಿಮಗೆ ಅದನ್ನೇ ಟಿಕ್ ಮಾಡಬೇಕು. ನೆಕ್ಸ್ಟ್ 87 ಹೋಗ್ತಿದ್ದೀನಿ. SI ಯೂನಿಟ್ ಆಫ್ ಟೆಂಪರೇಚರ್. SI ಯೂನಿಟ್ ಆಫ್ ಟೆಂಪರೇಚರ್ ನಿಮ್ಗೆ ಗೊತ್ತಿರಲೇಬೇಕು, ಕೆಲ್ವಿನ್ ಅಂತೇಳಿ. ಟೆಂಪರೇಚರ್ಗೆ ಏನು ಕೆಲ್ವಿನ್. ಈಗ ಇದರೊಳಗಡೆ ಟೆಂಪರೇಚರ್ಗೆ ಏನು ಹುಡುಕಿರು ಫ್ಯಾರೆನ್ಹೀಟ್ ಕೊಟ್ಟಿದ್ದಾರೆ. ಫ್ಯಾರೆನ್ಹೀಟು, ಸೆಂಟಿಗ್ರೇಡು ಮತ್ತು ರ್ಯಾಂಕೈನ್ ಸ್ಕೇಲು. ನಿಮಗೆ ಇವುಗಳು ಫ್ಯಾರೆನ್ಹೀಟ್ ಸ್ಕೇಲ್ದು ಗೊತ್ತಿರುತ್ತೆ. ಫ್ಯಾರೆನ್ಹೀಟ್ ಸ್ಕೇಲಲ್ಲಿ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಏನು, ಫ್ರೀಸಿಂಗ್ ಪಾಯಿಂಟ್ ಏನು ಅಂತ ತಿಳ್ಕೊಂಡಿರಬೇಕು. ಫ್ರೀಸಿಂಗ್ ಪಾಯಿಂಟ್ ಬಂದು 32 ಡಿಗ್ರಿ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಬಂದು 212 ಡಿಗ್ರಿ ಫ್ಯಾರೆನ್ಹೀಟ್ ಇರುತ್ತೆ. ಅದೇ ಕೆಲ್ವಿನ್ ಸ್ಕೇಲಲ್ಲಾದರೆ ನಮಗೆ ಫ್ರೀಸಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಬರ್ಕೊಂಡ್ರೆ ಫ್ರೀಸಿಂಗ್ ಪಾಯಿಂಟ್ ಬಂದು 273 ಕೆಲ್ವಿನ್ ಇರುತ್ತೆ, ಇಲ್ಲಿ 373 ಕೆಲ್ವಿನ್ ಇರುತ್ತೆ. ಇನ್ಯಾವುದು ಸೆಂಟಿಗ್ರೇಡ್ ಸ್ಕೇಲಲ್ಲಿ ಫ್ರೀಸಿಂಗ್ ಪಾಯಿಂಟ್ ಬಂದು 0 ಡಿಗ್ರಿ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಬಂದು 100 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಯಾವುದ್ರದ್ದು, ವಾಟರ್ದು. ಅದೇ ಥರನೇ ಇವೆಲ್ಲ ವಾಟರ್ಗೆ ಬರಿತಾ ಇರೋದು. ಇನ್ನು ರ್ಯಾಂಕೈನ್ ಸ್ಕೇಲ್ ಬಂದರೆ ಫ್ರೀಸಿಂಗ್ ಪಾಯಿಂಟು ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ, ಬಾಯ್ಲಿಂಗ್ ಪಾಯಿಂಟ್ 80 ಡಿಗ್ರಿ. ಇಷ್ಟೇ ನೋಡಿ, ಇವನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೆಟೀರಿಯಲ್ ಯೂಸ್ಡ್ ಫಾರ್ ಕೋಟಿಂಗ್ ದಿ ಎಲೆಕ್ಟ್ರೋಡ್ನ ಕೋಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಫ್ಲಕ್ಸ್ ಯೂಸ್ ಮಾಡ್ತೀವಿ. ಫ್ಲಕ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಆಕ್ಸಿಡೇಷನಿಂದ ಪ್ರಿವೆಂಟ್ ಮಾಡೋದಕ್ಕೆ ಫ್ಲಕ್ಸ್ನ ಯೂಸ್ ಮಾಡ್ತೀವಿ. ಸ್ಲ್ಯಾಗ್ ಅಂದರೆ ಏನಾಗಿರುತ್ತೆ, ಅದೊಂದು ವೇಸ್ಟೇಜ್ ಮೆಟೀರಿಯಲ್. ಸ್ಲ್ಯಾಗ್ ಬೇಡವಾದಂಥ ಮೆಟೀರಿಯಲ್ ಸ್ಲ್ಯಾಗ್ ಆಗಿರುತ್ತೆ. ಸೊ ಫ್ಲಕ್ಸ್ ಬಂದು ಏನಕ್ಕೆ ಯೂಸ್ ಮಾಡ್ತೀವಿ, ಆಕ್ಸಿಡೇಷನಿಂದ ಪ್ರಿವೆಂಟ್ ಮಾಡೋದಕ್ಕೆ ಫ್ಲಕ್ಸ್ನ ಯೂಸ್ ಮಾಡ್ತೀವಿ ಎಲೆಕ್ಟ್ರೋಡ್ ಮೇಲೆ. ಬೈಂಡರ್ ಬಂದು ನೀವು ಎಲ್ಲಿ ಯೂಸ್ ಮಾಡ್ತೀರಾ, ಗ್ರೈಂಡಿಂಗ್ ವೀಲಲ್ಲಿ ಯೂಸ್ ಮಾಡ್ತೀರಾ. ಇಷ್ಟನ್ನ ತಿಳ್ಕೊಳ್ಳಿ, ಇದೆಲ್ಲಿ ಗ್ರೈಂಡಿಂಗ್ ವೀಲಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತಾ ನೋಡಿ. ಇನ್ ಸಾಲ್ಡ್ರಿಂಗ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಫಿಲ್ಲರ್ ಮೆಟಲ್ ಈಸ್. ಸೊ ಸಾಲ್ಡ್ರಿಂಗ್ ಒಳಗಡೆ ಫಿಲ್ಲರ್ ಮೆಟಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಏನೇನು ಯೂಸ್ ಮಾಡ್ತೀವಿ, ಲೆಡ್ ಪ್ಲಸ್ ಟಿನ್ ಆಗಿರುತ್ತೆ, ಹೌದಾ. ಅದೇ ಬ್ರೇಸಿಂಗಲ್ಲಾದರೆ ಏನಾಗುತ್ತೆ, ಬೊರಾಕ್ಸ್ ಆಗಿರುತ್ತೆ. ಏನು ಫಿಲ್ಲರ್ ಮೆಟಲ್, ಅದನ್ನ ಸ್ಪೆಲ್ಟರ್ ಅಂತ ಕರಿತೀವಿ. ಇಲ್ಲಿ ಬ್ರೇಸಿಂಗಲ್ಲಿ ಫಿಲ್ಲರ್ನ ಇಲ್ಲಿ ಸ್ಪೆಲ್ಟರ್ ಅಂತ ಕರಿತೀವಿ. ಏನು ಯೂಸ್ ಮಾಡ್ತೀವಿ, ಬೊರಾಕ್ಸ್. ಈಗ ನಿಮ್ಗೆ ಏನಾದರೂ 420 ಡಿಗ್ರಿಗಿಂತ ಮೇಲ್ಗಡೆ ಇತ್ತು ಅಂತಂದರೆ ಅದೇನಾಗುತ್ತೆ, ಬ್ರೇಸಿಂಗ್ ಆಗಿ ಹೋಗುತ್ತೆ, ಹೌದಾ. ಒಂದು ವೇಳೆ ಸಾಲ್ಡ್ರಿಂಗ್ ಇರಬೇಕಪ್ಪ ಅಂತಂದರೆ ಅದ್ರದ್ದು ಟೆಂಪರೇಚರ್ ಎಷ್ಟಿರಬೇಕು, ಬಿಲೋ 420 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಹಾಗಾಗಿ ನಿಮ್ಗೆ ಆನ್ಸರ್ ಇದೇನಾಗಬೇಕು, ಬಿಲೋ 420 ಡಿಗ್ರಿ ಸೆಂಟಿಗ್ರೇಡ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ನೇ ಆಗುತ್ತೆ. ಇನ್ನು 90th ನೋಡೋಣ. ಬೋರಿಂಗ್ ಆಪರೇಷನ್ ಈಸ್ ಪರ್ಫಾರ್ಮ್ಡ್. ಇಲ್ಲಿ 4 ಆಪ್ಷನ್ ನೋಡೋಣ. ಟು ಮೇಕ್ ಎ ಹೋಲ್ ಏನಾಗುತ್ತೆ, ಡ್ರಿಲ್ಲಿಂಗ್ ಆಗುತ್ತೆ, ಹೌದಾ. ಡ್ರಿಲ್ಲಿಂಗ್, ಅದು ಹೋಲ್ ಮಾಡೋದಕ್ಕೆ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ. ಟು ಮೇಕ್ ಎ ಥ್ರೆಡ್, ಇದನ್ನ ಟ್ಯಾಪಿಂಗ್ ಅಂತ ಕರಿತೀವಿ. ಇದೇನಂತ ಕರಿತೀವಿ, ಟ್ಯಾಪಿಂಗ್. ಟ್ಯಾಪ್ನ ಇಲ್ಲಿ ಯೂಸ್ ಮಾಡ್ತಾರೆ ಥ್ರೆಡ್ನ ಮಾಡೋದಕ್ಕೆ. ಇನ್ನು ನೆಕ್ಸ್ಟು ಎನ್ಲಾರ್ಜಿಂಗ್ ಹೋಲ್. ಇದು ನಮಗೆ ಬೋರಿಂಗ್ ಆಪರೇಷನ್ ಯೂಸ್ ಮಾಡೋದು. ಇಲ್ಲಿ ಎನ್ಲಾರ್ಜಿಂಗ್ ಹೋಲ್ಗೆ ರೀಮರ್ ಯೂಸ್ ಮಾಡ್ತೀರಾ. ಸೊ ರೀಮರ್ ಯೂಸ್ ಮಾಡಿಕೊಂಡು ಆಲ್ರೆಡಿ ಡ್ರಿಲ್ ಆಗಿರುತ್ತೆ ಆ ಹೋಲ್ನ ಇನ್ನು ಸ್ವಲ್ಪ ಎನ್ಲಾರ್ಜ್ ಮಾಡ್ತೀವಿ ಮತ್ತು ಅಕ್ಯುರೇಟ್ ಸೈಜ್ಗೂ ಮಾಡ್ತೀವಿ, ಎಕ್ಸಾಕ್ಟ್ ಫಿನಿಶಿಂಗ್ ಮಾಡೋದಕ್ಕೆ. ಹೇಳಬೇಕಂದ್ರೆ ರೀಮಿಂಗ್ ಅದು ಬೇರೆ ಆಪರೇಷನು, ರೀಮಿಂಗ್ ಬೇರೆ, ಬೋರಿಂಗ್ ಬೇರೆ ಆಗುತ್ತೆ. ಬೋರಿಂಗ್ ಏನಾಗುತ್ತೆ ಅಂದರೆ ಎನ್ಲಾರ್ಜ್ ಮಾಡ್ತೀವಿ. ಮುಂಚೆ ಚಿಕ್ಕ ಹೋಲ್ ಇತ್ತು ಅಂತ ಇಟ್ಕೊಳ್ಳಿ, ಇಷ್ಟು ಹೋಲ್ ಇರುತ್ತೆ, ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಬೇಕು ಅಂದಾಗ ನಾವು ಏನು ಮಾಡ್ತೀವಿ, ಬೋರಿಂಗ್ ಆಪರೇಷನ್ ಮಾಡ್ತೀವಿ. ಸೊ ಬೋರಿಂಗ್ ಟೂಲ್ ಯೂಸ್ ಮಾಡೋದು. ಸೊ ಟು ಎನ್ಲಾರ್ಜ್ ಎ ಹೋಲ್ ಏನು ಮಾಡ್ತೀವಿ, ಬೋರಿಂಗ್ ಆಪರೇಷನ್. ಬರೀ ಹೋಲ್ ವರ್ಕ್ ಪೀಸ್ ಮೇಲೆ ಹೋಲ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಡ್ರಿಲ್ಲಿಂಗ್ ಮಾಡ್ತೀವಿ. ಥ್ರೆಡ್ನ ಪ್ರೊಡ್ಯೂಸ್ ಮಾಡಬೇಕು ಹೋಲಲ್ಲಿ ಅಂತಂದರೆ ಟ್ಯಾಪಿಂಗ್ ಮಾಡ್ತೀವಿ.
ಆಲ್ರೆಡಿ ಡ್ರಿಲ್ಡ್ ಹೋಲ್ನ ಸ್ವಲ್ಪ ಎನ್ಲಾರ್ಜ್ ಮಾಡೋದಕ್ಕೆ ಬೋರಿಂಗ್ ಆಪರೇಷನ್ ಮಾಡ್ತೀವಿ. ಇಷ್ಟನ್ನ ನೆನ್ಪಿಟ್ಕೊಳ್ರಿ. ಇದಕ್ಕೆ ಆಪ್ಷನ್ ಏನಾಗಬೇಕು? ಆಲ್ರೆಡಿ ಡ್ರಿಲ್ಡ್ ಹೋಲ್ ಇದು ಬೋರಿಂಗ್ ಮಾಡೋದಕ್ಕೆ ಎನ್ಲಾರ್ಜಿಂಗ್ ಮಾಡೋದಕ್ಕೆ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ ಲೇತ್ ಪಾರ್ಟ್ ವಿಚ್ ಈಸ್ ಯೂಸ್ ಟು ಹೋಲ್ಡ್ ಡ್ರಿಲ್ ಈಸ್. ನೋಡಿ ಟೂಲ್ ಪೋಸ್ಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಟೂಲ್ನ ಹೋಲ್ಡ್ ಮಾಡೋದಕ್ಕೆ, ಹೌದಾ? ಅದೇ ಥರ ಹೆಡ್ ಸ್ಟಾಕ್ನ ವರ್ಕ್ ಪೀಸ್ನ ಹೋಲ್ಡ್ ಮಾಡೋದಕ್ಕೆ. ಇನ್ನು ನೆಕ್ಸ್ಟು ಟೈಲ್ ಸ್ಟಾಕ್. ಟೈಲ್ ಸ್ಟಾಕಲ್ಲಿ ನೀವೇನು ಮಾಡ್ತೀರಾ? ಡೆಡ್ ಸೆಂಟರ್ ಅಂತ ಕರಿತೀವಿ. ಇದನ್ನು ಏನಂತ ಕರೀತಾರೆ? ಡೆಡ್ ಸೆಂಟರು. ಈ ಡೆಡ್ ಸೆಂಟ್ರಲ್ಲಿ ನಾವು ಏನು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು, ಆಪರೇಷನ್ ಬೇಕಾಗಿರೋಂಥ ಟೂಲ್ಸ್ನ ಇದ್ರೊಳಗೆ ಲೊಕೇಟ್ ಮಾಡೋದು. ಅಂದರೆ ಡ್ರಿಲ್ಲಿಂಗ್ ಬೇಕಾ, ಡ್ರಿಲ್ಲಿಂಗ್ ಟೂಲ್ನ ಇದರೊಳಗಡೆ ಹಾಕಿಬಿಟ್ಟು ಇದು ಮಾಡ್ಬೋದು. ಯಾವುದ್ರೊಳಗೆ? ಟೈಲ್ ಸ್ಟಾಕಲ್ಲಿ. ಅವಾಗ ನೀವು ಡ್ರಿಲ್ಲಿಂಗ್ ಆಪರೇಷನ್ ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು. ಇನ್ನು ಸ್ಪಿಂಡಲ್ ಬಂದು ಎಲ್ಲಿರುತ್ತೆ? ಟೈಲ್ ಸ್ಟಾಕಲ್ಲಿ ಇರುತ್ತೆ. ಸೊ ಅದು ಟೂಲ್ನ ಹೋಲ್ಡ್ ಮಾಡಿ, ಇದು ವರ್ಕ್ ಪೀಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ ಚೆಕ್ ಮೂಲಕ. ಸೊ ಟೈಲ್ ಸ್ಟಾಕ್ ಒಳಗಡೆ ನಿಮ್ಗೆ ಏನು ಇಡ್ತೀರಾ? ಡ್ರಿಲ್ ಬಿಟ್ನ ಇಟ್ಬಿಟ್ಟು ನಾವು ಲೇತ್ ಮಷಿನ್ ಒಳಗಡೆ ಡ್ರಿಲ್ಲಿನ ಹಾಕ್ಬೋದು. ಸೊ ಟೈಲ್ ಸ್ಟಾಕಲ್ಲಿ ನೀವು ಡ್ರಿಲ್ನ ಪ್ಲೇಸ್ ಮಾಡ್ತೀರಾ, ಹೆಡ್ ಸ್ಟಾಕಲ್ಲಿ ವರ್ಕ್ ಪೀಸ್ನ ಪ್ಲೇಸ್ ಮಾಡ್ತೀವಿ, ಟೂಲ್ ಪೋಸ್ಟಲ್ಲಿ ಟೂಲ್ನ ಪ್ಲೇಸ್ ಮಾಡ್ತೀವಿ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗಬೇಕು? ಟೈಲ್ ಸ್ಟಾಕ್ ಆನ್ಸರ್ ಆಗಬೇಕು. ದ ಪ್ರಾಸೆಸ್ ಆಫ್ ಇಂಪಾರ್ಟಿಂಗ್ ಟಫ್ನೆಸ್ ಅಂಡ್ ರೆಡ್ಯೂಸಿಂಗ್ ಬ್ರಿಟಲ್ನೆಸ್ ಆಫ್ ಎ ಸ್ಟೀಲ್ ವರ್ಕ್ ಪೀಸ್ ಬೈ ಹೀಟ್ ಟ್ರೀಟ್ಮೆಂಟ್ ಈಸ್ ಕಾಲ್ಡ್. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅನಿಲಿಂಗ್ ನಾವು ಮಾಡೋದ್ರಿಂದ ಏನಾಗುತ್ತೆ? ಸ್ಟ್ರೆಸ್ಸಸ್ನ ರಿಲೀವ್ ಮಾಡ್ತೀವಿ, ಡಕ್ಟಿಲಿಟಿನ ಇನ್ಕ್ರೀಸ್ ಮಾಡ್ತೀವಿ, ಟಫ್ನೆಸ್ನ ಇನ್ಕ್ರೀಸ್ ಮಾಡ್ತೀವಿ. ಹಾಗೂ ಅನಿಲಿಂಗ್ ಬಂದು ಲೋಕ್ ಮತ್ತು ಮೀಡಿಯಂ ಕಾರ್ಬನ್ ಸ್ಟೀಲ್ಗೆ ಸೂಟಬಲ್. ಹಾರ್ಡನಿಂಗ್ ಬಂದರೆ ಸರ್ಫೇಸ್ ಹಾರ್ಡನಿಂಗು, ಇದರೊಳಗಡೆ ಭಾಳಷ್ಟು ಹಾರ್ಡನಿಂಗ್ ಬರುತ್ತೆ. ಹಾರ್ಡನಿಂಗ್ ಒಳಗಡೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಮೆಟೀರಿಯಲ್ನ ಹೀಟ್ ಮಾಡಿ ಸೋಕ್ ಮಾಡ್ತೀವಿ ಕೋಲ್ಡ್ ವಾಟರ್ ಅಥವಾ ಆಯಿಲ್ ಜೊತೆ. ಅದು ಈ ಥರ ಮಾಡೋದ್ರಿಂದ ಅದೇನಾಗುತ್ತಂದರೆ ನಿಮ್ಗೇನಾಗುತ್ತೆ ಅಂತಂದರೆ ಹಾರ್ಡನಿಂಗ್ ಮಾಡೋದ್ರಿಂದ ಸರ್ಫೇಸ್ ಅಥವಾ ಮೆಟೀರಿಯಲ್ ಬಂದು ಹಾರ್ಡನ್ ಆಗುತ್ತೆ. ಅಂದರೆ ಟು ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಆ ಪ್ರಾಪರ್ಟಿ ಬೆಳೆಯುತ್ತೆ ಯಾವುದ್ರೊಳಗಡೆ? ಹಾರ್ಡನಿಂಗ್ ಒಳಗಡೆ. ಇನ್ನು ಟೆಂಪರಿಂಗ್ ಒಳಗಡೆ ಟಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ದ ಪ್ರಾಸೆಸ್ ಆಫ್ ಇಂಪಾರ್ಟಿಂಗ್ ಟಫ್ನೆಸ್ ಆ್ಯಂಡ್ ರೆಡ್ಯೂಸಿಂಗ್ ಬ್ರಿಟಲ್ನೆಸ್ನ ರೆಡ್ಯೂಸ್ ಮಾಡಬೇಕು, ಟಫ್ನೆಸ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಹೀಟ್ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನು ಯಾವುದಿದೆ? ನಾರ್ಮಲೈಸಿಂಗ್ ಇದೆ. ನಾರ್ಮಲೈಸಿಂಗು ಗ್ರೈನ್ ಸೈಜ್ನ ರಿಫೈನ್ ಮಾಡೋದಕ್ಕೆ, ಇಂಟರ್ನಲ್ ಸ್ಟ್ರೆಸಸ್ನ ರಿಲೀವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ನಾರ್ಮಲೈಸಿಂಗ್ ಮಾಡ್ತೀವಿ. ಇಷ್ಟನ್ನು ನೀವು ತಿಳ್ಕೊಳ್ಬೇಕು. ಸೊ ಈ ಪ್ರಶ್ನೆಗೆ ಉತ್ತರ ಏನಾಯಿತು? ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ